ಆ ಭಂಗಿ ಏನಿದೆ ಅಲ್ವಾ, ಹ್ಮ್. ಅದನ್ನ ನಾನು ಮೊದಲೊಂದು ಅಭಿನಯ ಮಾಡಿ ನೋಡ್ಕೊಳ್ತೇನೆ. ಓಹೋ. ಮತ್ತೊಂದು ಅಡಿಗೆ ಮಾಡುದು ಅಂತ ಕಲೆ. ಸೊ ನಿಜ. ಅದರಿಂದ ಕೂಡ ನಾನು ಪ್ರಭಾವಿತ. ಅವ್ರು ಹೇಳಿದಂತ ಎಲ್ಲ ತತ್ವಗಳನ್ನ ಈ ಚಿತ್ರದಲ್ಲಿ ಇಟ್ಕೊಂಡು ಅದು ಸ್ವಲ್ಪ ಯಾಕೋ ದಾರಿ ತಪ್ಪದಾಗ ಅನಿಸ್ತು. ಹೌದು. ನಂತರದ ದಿನಗಳಲ್ಲಿ ಅದನ್ನ ಶ್ರೀಚಕ್ರವನ್ನ ಕಾಲ ಕೆಳಗಡೆ ಇಟ್ಟಿದ್ದೀರಲ್ಲ, ಏನ್ ಕಾರಣ? ನಮ್ಗೆ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲರೂ ಅವ್ರವ್ರ ಭಾಷೆ ಅಂತ ಏನೋ ಒಂದು ಸೃಷ್ಟಿ ಮಾಡೋದಕ್ಕೆ ಹೋಗ್ತಾರೆ. ಹೌದು. ಸಮಸ್ಯೆ ಏನಿದೆ ಅಂತಂದ್ರೆ ಹ್ಮ್. ಚಿತ್ರಕ್ಕಾಗ್ಲಿ ಶಿಲ್ಪಕ್ಕಾಗ್ಲಿ ಒಂದು ಭಾಷೆಗೆ, ಯಾವುದೇ ಭಾಷೆಗೆ ಒಂದು ವ್ಯಾಕರಣ ಇದೆ. ಹೌದು, ಹೌದು. ಈಗ ನಮ್ಮ ಭಾಷೆಯಲ್ಲಿ ವ್ಯಾಕರಣದಲ್ಲಿ ನಾವು ಬಾ ಅಂದ್ರೆ ಬಾ ಅಂತಲೇ ಅರ್ಥ, ಹೋಗುವಂತ ಬಾ ಅಂದ್ರೆ ಅರ್ಥ ಹೋಗುವಂತ ಅರ್ಥ ಅರ್ಥ ಅಲ್ಲ. ಅಲ್ಲ. ಹೌದು. ಈ ನವ್ಯ ಕಲೆಯಲ್ಲಿ ಸಮಸ್ಯೆ ಏನಂದ್ರೆ ಅವರವರದ ಭಾಷೆಯಲ್ಲಿ ಅವನು ಕೆಂಪನ್ನ ನಾನು ಶಾಂತಿಗೆ ಸಂಕೇತ ಅಂತ ಬಳಸ್ತಾರೆ. ಯಾವ್ಯಾವುದೋ ಇಂಡಸ್ಟ್ರಿಯಲ್ ಪರ್ಪಸ್ ಬೆಳೆಸುವಂತಹ ಮಟೀರಿಯಲ್ ಅನ್ನೆಲ್ಲ ನಾನು ಇಲ್ಲಿ ತಂದುಕೊಂಡು ಅದು ಚಿತ್ರ ಮೊದಲೇ ಕುತೂಹಲ ಉಳಿಯೋದಿಲ್ಲ. ಹೌದು, ನಿಜ. ಅದಕ್ಕೆ ಏನ್ ಮಾಡಿದ್ವಿ, ಅದನ್ನು ಕಪ್ಪಾದ ಕ್ಯಾನ್ವಾಸ್ ಮೇಲೆ ಬಣ್ಣ ಹಚ್ಚಿದ್ರೆ ಅದು ಭಂಗ ಆಯ್ತು ಅನ್ನುವಂತ ಒಂದು ಆರೋಪಗಳು ಕಾಣುತ್ತೆ ಕೆಲವು ಖಂಡಿತ ಸತಿ. ಅದಂದ್ರೆ ಅಥವಾ ನಿಮಗೆ ಯಾವ ಅದು ಕಾಲಕ್ಕೂ ಅದು ದೊಡ್ಡ ಸವಾಲೆ. ಯಾಕೆಂದ್ರೆ ನೀವು ಪರಂಪರೆಯನ್ನ ಸಂಪೂರ್ಣವಾಗಿ ಮೀರಿ ಹೋದ್ರೆ ಆ ವಲಯದಿಂದ ನೀವು ಇದಾಗಬೇಕಾಗುತ್ತೆ. ಸಂಪೂರ್ಣವಾಗಿ ಈ ಕ್ಷೇತ್ರದಲ್ಲೇ ಕೆಲಸ ಮಾಡಿದ್ರೆ ಈ ವಲಯದವರ ಕೆಂಗಣ್ಣಿಗೆ ಗುರಿ ಆಗುತ್ತೆ. ಒಂದು ರೀತಿಯಲ್ಲಿ ವೃತ್ತಿ ಮತ್ತು ಪ್ರವೃತ್ತಿ ಬೇರೆಯಾಗಿದ್ರೆ ಒಳ್ಳೆಯದು. ಆರಂಭದಲ್ಲಿ ಅದು ಈ ವಿಡಿಯೋ ಗೇಮ್ ಆಡುವುದಕ್ಕೆ ಸಲುವಾಗಿ ಹುಟ್ಟಿದ್ದು. ಅದಕ್ಕೆ ಇಮರ್ಸಿವ್ ಟೆಕ್ನಾಲಜಿ ಅಂತ ಕರೀತಾರೆ. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಆ ಒಂದು ಡಿವೈಸ್ ಅನ್ನ ನೀವು ಹಾಕೊಂಡಾಗ ಹೆಡ್ಸೆಟ್ ಅಂತ ಕರೀತಾರೆ. ಊಹಾ ಅಂದ್ರೆ ಸೇರಿಸುವಂತದ್ದು, ಆಪೋಹ ಅಂದ್ರೆ ಇರುವಂತದ್ದನ್ನ ತೆಗೆಯುವಂತದ್ದು. ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ತಡ ಮಾಡಬೇಡಿ, ಈ ಕಾರ್ಯಕ್ರಮವನ್ನ ಆಸಕ್ತರಿಗೆ ಹಂಚಿ. ಭಾವಾನುಭಾವ ವಿಭವ ಪ್ರತಿಭಾತರಂ